ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಕಿಚನ್. ನಾನು ಇವತ್ತು ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಿಯಾದ ಕರ್ಜಿಕಾಯಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಮೊದಲಿಗೆ ನಾನು 2 ಕಪ್ಪು ಹಸಿ ಶೇಂಗಾವನ್ನು ತಗೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದರ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು. ಹೀಗೆ ತೆಗೆದು ಇಡಬೇಕು. ಇದೇ ಕಡಾಯಿಗೆ ನಾವು 2 ಕಪ್ಪು ಎಳ್ಳು ತಗೊಳ್ಬೇಕು. ಇದು ಬಿಳಿ ಎಳ್ಳಾದರೂ ಆಗುತ್ತೆ, ಕಪ್ಪು ಎಳ್ಳಾದರೂ ಆಗುತ್ತೆ. ನಾನು ಇದು ಬಿಳಿ ಮತ್ತು ಕಪ್ಪು ಎಳ್ಳು 2 ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನೀವು ಇದರಲ್ಲಿ ಯಾವುದು ಬೇಕಾದರೆ ಒಂದು ತಗೋಬೋದು. ಅದನ್ನು 2 ಕಪ್ಪು ತಗೊಂಡು ಅದನ್ನು ಸಹ ಡ್ರೈ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಇಡಬೇಕು. ಸಿಪ್ಪೆ ಎಲ್ಲ ತೆಗೆದಿಟ್ಟ ಈ ಶೇಂಗಾವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡಬೇಕು. ಇದು ತುಂಬ ರನ್ ಮಾಡಬಾರ್ದು. 2 ಸತಿ ಅದನ್ನು ತಿರುಗಿಸಿದ್ರೆ ಸಾಕು. ಅದು ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇದಿಷ್ಟ ಆದರೆ ಸಾಕು. ಈ ಕಡೆ ನಾವು 3 ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಈ ಕೊಬ್ಬರಿ ತುರಿಗೆ ನಾನು ಒಂದು 3ರಿಂದ 4 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ನಾನು ತಣ್ಣಗಾಗಕ್ಕೆ ಇಟ್ಟ ಈ ಹುರಿದ ಎಳ್ಳನ್ನು ಅದನ್ನು ಸಹ ಹಾಕ್ತಿದ್ದೀನಿ. ತರಿಯಾಗಿ ಪುಡಿ ಮಾಡಿಟ್ಟ ಶೇಂಗಾ ಪುಡಿನೂ ಸಹ ಹಾಕಬೇಕು. ಇದಕ್ಕೇನೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಅದರಲ್ಲಿ ನಾನು ಬಾದಾಮಿ, ಗೋಡಂಬಿ, ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಹಾಕಬೇಕು. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಬೋದು. ನಾನು ಇದಿಷ್ಟು ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಸಕ್ಕರೆನ ಹಾಕಬೇಕು. ನಾನು ಇದರಲ್ಲಿ ಒಂದು 3 ಕಪ್ಪು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಬೋದು. ನಾನು 3 ಕಪ್ ಹಾಕಿದ್ದೀನಿ. 3 ಕಪ್ಪು ಇದು ಕರೆಕ್ಟಾಗಿದೆ. ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈಯಲ್ಲೇ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು 3 ಸ್ಪೂನು ಗಸಗಸೆನ ಡ್ರೈ ರೋಸ್ಟ್ ಮಾಡಿ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ತೆಗೆದಿಡಬೇಕು. ಈಗ ನಾವು ಪೂರಿ ಮಾಡೋಕ್ಕೆ ಹಿಟ್ಟು ಕಲಸಿಡೋಣ. ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಇದಕ್ಕೇನೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿಣದ ಪುಡಿ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಉಪ್ಪನ್ನು ಕರಗಿಸ್ಕೋಬೇಕು. ಇದು ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಅರ್ಧ kg ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ಹಾಕಿ ಮೈದಾ ಹಿಟ್ಟನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಈ ಕಲಸಿಟ್ಟ ಹಿಟ್ಟಲ್ಲಿ ಸಣ್ಣ ಸಣ್ಣ ಉಂಡೆನ ಮಾಡಿ ಇಡಬೇಕು. ಇದು ನಾವು ಪೂರಿ ಮಾಡ್ತೀವಲ್ಲ ಅಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿದ್ರೆ ಸಾಕು. ಮಾಡಿ ಇದನ್ನು ಇಡಬೇಕು. ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು 3 ಸ್ಪೂನು ಮೈದಾ ಹಿಟ್ಟು ಹಾಕಿ ನೀರು ಹಾಕಿ ಕಲಸಿ ಈ ಥರ ರೆಡಿ ಮಾಡಿ ಇಡಬೇಕು. ಈಗ ನಾವು ಸಣ್ಣ ಸಣ್ಣ ಉಂಡೆನೆ ತೆಗೆದು ಈ ಥರ ಪೂರಿ ಹದಕ್ಕೆ ಲಟ್ಟಿಸಿ ಇಡಬೇಕು. ಹೀಗೆ ಇದು ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇಷ್ಟು ಹದ ಇದ್ದರೆ ಸಾಕು. ಹೀಗೆ ಮಾಡಿ ಲಟ್ಟಿಸಿ ಇಡಬೇಕು. ಈಗ ಕರ್ಜಿಕಾಯಿ ರೆಡಿ ಮಾಡೋಣ. ಇದಕ್ಕೆ ನಾನು ಈ ಥರದ್ದು ಒಂದು ಮೋಲ್ಡ್ ಸಿಗುತ್ತೆ. ಇದನ್ನು ತಗೊಂಡು ಈ ಲಟ್ಟಿಸಿಟ್ಟ ಪೂರಿನ ಇದ್ರ ಮೇಲೆ ಹೀಗೆ ಇಡಬೇಕು. ಇಟ್ಟು ನಾವು ಕಲಸಿಟ್ಟ ಈ ಮೈದಾ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಇದಕ್ಕೆ ಸುತ್ತಕ್ಕೆ ಹಾಕಬೇಕು. ಇಲ್ದಿದ್ರೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಬಿಟ್ಕೊಂಡ್ಬಿಡತ್ತೆ. ಅದಕ್ಕಾಗಿ ಬೈಂಡಿಂಗಿಗಾಗಿ ಇದನ್ನು ಸುತ್ತಲೂ ಹೀಗೆ ಹಚ್ಕೋಬೇಕು. ಹೀಗೆ ಹಚ್ಕೊಂಡು ನಾವು ಇದಕ್ಕೆ ಕಲಸಿಟ್ಟ ಕೊಬ್ಬರಿ ಮಿಶ್ರಣವನ್ನು ಹಾಕಬೇಕು. ನಾನು ಇದಕ್ಕೆ ಒಂದು 2 ಸ್ಪೂನ್ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ. ಕಮ್ಮಿ ಹಾಕಿದ್ರೆ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿದ್ರು ಹಾಕ್ಬೋದು. ನಾನು 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಹಾಕಿ ಇದನ್ನು ಈ ಥರ ಪ್ರೆಸ್ ಮಾಡಿ ಇದು ಸುತ್ತಲೂ ಇದು ಬಿಟ್ಕೋಬಾರ್ದು. ಈ ಥರ ನೋಡಿ ನಿಧಾನಕ್ಕೆ ಇದನ್ನು ಪ್ರೆಸ್ ಮಾಡಬೇಕು. ಈ ಥರ ಮಾಡಿ ಈ ಉಳಿದ ಹಿಟ್ಟನ್ನೆಲ್ಲ ತೆಗಿಬೇಕು. ತೆಗೆದ್ರೆ ಇದು ಚೆನ್ನಾಗಿ ಒಂದು ಶೇಪಲ್ಲಿ ಬರುತ್ತೆ. ಈ ಥರ ಇದನ್ನು ಉಳಿದ ಹಿಟ್ಟನ್ನೆಲ್ಲ ತೆಗೆದಿಟ್ಟು ಅದನ್ನು ಹೀಗೆ ನಿಧಾನಕ್ಕೆ ಓಪನ್ ಮಾಡಿದ್ರೆ ನೋಡಿ ಈ ಥರ ಚೆನ್ನಾಗಿ ಅದು ಡಿಸೈನ್ ಆಗಿ ಬರುತ್ತೆ. ಹೀಗೆ ಎಲ್ಲದನ್ನು ಮಾಡಿ ತೆಗೆದಿಡಬೇಕು.
ಹೀಗೆ ಇದು ಇನ್ನೊಂದನ್ನು ರೆಡಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಇನ್ನೊಂದು ಸತಿ ಬೇಕಾದರೆ. ಹೀಗೆ ಈ ಒಂದು ಪೂರಿನ ಇಟ್ಟು ಅದು ಸುತ್ತಕ್ಕೆ ಒಂದು ಮೈದಾ ಹಿಟ್ಟು ಬೈಂಡಿಂಗ್ ಇದೆಯಲ್ಲ ಅದನ್ನು ಹಚ್ಚಬೇಕು. ಹೀಗೆ ಹಚ್ಚಿ ನಾವು ಕಲಸಿಟ್ಟ ಕೊಬ್ಬರಿ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು. ಹಾಕಿ ಇದನ್ನು ಹೀಗೆ ಮಡಚಬೇಕು. ಹೀಗೆ ಮಡಚಿದ ಮೇಲೆ ಅದು ಉಳಿದ ಹಿಟ್ಟೆಲ್ಲ ಬರುತ್ತಲ್ಲ ಅದನ್ನು ನಾವು ತೆಗಿಬೇಕು. ಹೀಗೆ ಪ್ರೆಸ್ ಮಾಡಿ ಹೀಗೆ ತೆಗಿಬೇಕು, ನಿಧಾನಕ್ಕೆ ತೆಗೆದು. ಈ ಹಿಟ್ಟು ವೇಸ್ಟ್ ಆಗಲ್ಲ, ಇದನ್ನು ಮತ್ತೆ ಉಂಡೆ ಮಾಡಿ ಪೂರಿ ಥರ ಲಟ್ಟಿಸಿ ಇಡ್ಬೋದು. ಹೀಗೆ ನೋಡಿ ನಿಧಾನಕ್ಕೆ ತೆಗೆದ್ರೆ ಈ ಥರ ಶೇಪಲ್ಲಿ ಬರುತ್ತೆ. ಹೀಗೆ ಎಲ್ಲದನ್ನು ಮಾಡಬೇಕು. ನಾನು ಅರ್ಧ kg ಹಿಟ್ಟಲ್ಲಿ ಒಂದು 150 ಕರ್ಜಿಕಾಯಿನ ರೆಡಿ ಮಾಡಿದ್ದೀನಿ. ಹೀಗೆ ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಆಮೇಲೆ ಫ್ರೈ ಮಾಡ್ಬೋದು. ನೋಡಿ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸೈಡಲ್ಲಿ ಒಂದು ಬಾಣಲಿಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದೊಂದೇ ಕರ್ಜಿಕಾಯಿನ ಹಾಕಿ ಫ್ರೈ ಮಾಡ್ಬೋದು. ಇದಕ್ಕೆ ನೀವು ಒಂದು 4ರಿಂದ 5 ಕರ್ಜಿಕಾಯಿನೂ ಬೇಕಾದರೆ ಹಾಕಿ ಫ್ರೈ ಮಾಡ್ಬೋದು. ನಾನು ಇದು ಒಂದು ಟ್ರಿಪ್ಪಿಗೆ ಒಂದು 7 ಕರ್ಜಿಕಾಯಿನ ಹಾಕಿದ್ದೀನಿ. ಹಾಕಿ ಇದನ್ನು ಫ್ಲೇಮ್ ಸ್ಲೋ ಅಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಇದು ನೋಡಿ ಇಷ್ಟು ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ಇದನ್ನೆಲ್ಲ ತೆಗೆದು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಡಬೇಕು. ಹಾಕಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬದಲ್ಲಿ ಹಾಕಿ ಮಾಡಿ ಇಡ್ಬೋದು. ಇದು ಎಷ್ಟು ದಿನ ಬೇಕಾದರೆ ಇಟ್ಟು ತಿನ್ಬೋದು. ಇದು ಏನು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಕರ್ಜಿಕಾಯಿನ ಫ್ರೈ ಮಾಡಿ ತೆಗೆದಿಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾದ ಈಸಿಯಾದ ಕರ್ಜಿಕಾಯಿ ರೆಡಿ ಆಗುತ್ತೆ ಅಂತ. ಇದು ಮಾಡೋಕ್ಕೆ ಸ್ವಲ್ಪ ಕೆಲಸ ಇರುತ್ತೆ, ಆದರೆ ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.